Rising wedge pattern. The rising wedge is a bearish pattern that forms when the price rallies between upward sloping support and resistance lines that are converging. The rising wedge pattern has two converging trend lines that connect a series of higher highs and higher lows, forming a wedge shape that slopes upward as prices rise over time. The rising wedge in market psychology reflects the growing disillusionment among buyers, like in the image below. ರೈಸಿಂಗ್ ವೆಜ್ ಪ್ಯಾಟರ್ನ್. ರೈಸಿಂಗ್ ವೆಜ್ ಒಂದು ಕರಡಿ ಮಾದರಿಯಾಗಿದ್ದು ಬೆಲೆಯು ಮೇಲ್ಮುಖವಾಗಿ ಇಳಿಜಾರಾದ ಬೆಂಬಲ ಮತ್ತು ಪ್ರತಿರೋಧ ರೇಖೆಗಳ ನಡುವೆ ಏರಿದಾಗ ರೂಪುಗೊಳ್ಳುತ್ತದೆ. ಸೊ ಬೆಲೆಯು ಮೇಲ್ಮುಖವಾಗಿ ಇಳಿಜಾರಾದ ಬೆಂಬಲ ಮತ್ತು ಪ್ರತಿರೋಧ ರೇಖೆಗಳ ನಡುವೆ ಏರಿದಾಗ ರೂಪುಗೊಳ್ಳುತ್ತದೆ. ರೈಸಿಂಗ್ ವೆಜ್ ಪ್ಯಾಟರ್ನ್ ಎರಡು ಒಮ್ಮುಖ ಪ್ರವೃತ್ತಿ ರೇಖೆಗಳನ್ನು ಹೊಂದಿದ್ದು ರೈಸಿಂಗ್ ವೆಜ್ ಪ್ಯಾಟರ್ನ್ ಎರಡು ಒಮ್ಮುಖ ಪ್ರವೃತ್ತಿ ರೇಖೆಗಳನ್ನು ಹೊಂದಿದ್ದು ಅದು ಹೆಚ್ಚಿನ ಗರಿಷ್ಠ ಮತ್ತು ಕನಿಷ್ಠಗಳ ಸರಣಿಯನ್ನು ಸಂಪರ್ಕಿಸುತ್ತದೆ. ರೈಸಿಂಗ್ ವೆಜ್ ಪ್ಯಾಟರ್ನ್ ಎರಡು ಒಮ್ಮುಖ ಪ್ರವೃತ್ತಿ ರೇಖೆಗಳನ್ನು ಹೊಂದಿದ್ದು ಅದು ಹೆಚ್ಚಿನ ಗರಿಷ್ಠ ಮತ್ತು ಹೆಚ್ಚಿನ ಕನಿಷ್ಠಗಳ ಸರಣಿಯನ್ನು ಸಂಪರ್ಕಿಸುತ್ತದೆ. ಕಾಲಾನಂತರದಲ್ಲಿ ಬೆಲೆಗಳು ಏರಿದಂತೆ ಮೇಲಕ್ಕೆ ಇಳಿಜಾರಾದ ವೆಡ್ಜ್ ಆಕಾರವನ್ನು ರೂಪಿಸುತ್ತದೆ. ಕಾಲಾನಂತರದಲ್ಲಿ ಬೆಲೆಗಳು ಏರಿದಂತೆ ಮೇಲಕ್ಕೆ ಇಳಿಜಾರಾದ ವೆಡ್ಜ್ ಆಕಾರವನ್ನು ರೂಪಿಸುತ್ತದೆ. ಮಾರುಕಟ್ಟೆ ಮನೋವಿಜ್ಞಾನದಲ್ಲಿ ಏರುತ್ತಿರುವ ವೆಡ್ಜ್ ಕೆಳಗಿನ ಚಿತ್ರದಲ್ಲಿರುವಂತೆ ಖರೀದಿದಾರರಲ್ಲಿ ಬೆಳೆಯುತ್ತಿರುವ ಭ್ರಮ ನಿರಸನವನ್ನು ಪ್ರತಿಬಿಂಬಿಸುತ್ತದೆ. ಮಾರುಕಟ್ಟೆ ಮನೋವಿಜ್ಞಾನದಲ್ಲಿ ಏರುತ್ತಿರುವ ವೆಡ್ಜ್ ಕೆಳಗಿನ ಚಿತ್ರದಲ್ಲಿರುವಂತೆ ಖರೀದಿದಾರರಲ್ಲಿ ಬೆಳೆಯುತ್ತಿರುವ ಭ್ರಮ ನಿರಸನವನ್ನು ಪ್ರತಿಬಿಂಬಿಸುತ್ತದೆ. ಸೊ ಫಸ್ಟ್ ಇಲ್ಲಿ ಮಾರ್ಕೆಟ್ ಏನಾಯ್ತಂದ್ರೆ ಸಪೋರ್ಟ್ ಇಂದ ಹೈಯರ್ ರೈಸ್ ಫಾರ್ಮ್ ಮೇಲಕ್ಕೆ ಹೋಯ್ತು, ಲೋವರ್ ಲೋ ಆಯ್ತು, ಮತ್ತೆ ಇಲ್ಲಿ ಪುನಃ ಲೋವರ್ ಲೋ ಆಗಿ ಕೆಳಗಡೆ ಟ್ರೆಂಡ್ ಲೈನ್ ರೈಸಿಂಗ್ ಸಪೋರ್ಟ್ ಬಂದಿದೆ. ಇಲ್ಲಿಂದ ಮತ್ತೆ ಸಪೋರ್ಟ್ ಸಿಕ್ಕಿ ಇಲ್ಲಿವರೆಗೂ ಹೋಗಿದೆ. ಇಲ್ಲಿವರೆಗೂ ಹೋಗಿ ಏನಾಯ್ತು ಮತ್ತೆ ಲೋವರ್ ಲೋಗಳಾಗಿ ಮತ್ತೆ ಕೆಳಗೆ ಬಂದಿದೆ. ಸೊ ಇದೆರಡು ಪಾಯಿಂಟ್ ಕನೆಕ್ಟ್ ಮಾಡಿದ್ರೆ ಈ ಪಾಯಿಂಟ್ ಟಚ್ ಪಾಯಿಂಟ್ಸ್ ಎಲ್ಲ ಕನೆಕ್ಟ್ ಮಾಡಿದ್ರೆ ಏನ್ ಸಿಗುತ್ತೆ, ಎಲ್ಲಿ ಕೆಳಗೆ ಬಂತು ಎಲ್ಲಿ ಮೇಲೆ ಹೋಯ್ತು, ಹೈಯೆಸ್ಟ್ ಹೈಸ್ ಮತ್ತು ಲೋಯೆಸ್ಟ್ ಲೋಸ್ ಗಳೆಲ್ಲ ಕನೆಕ್ಟ್ ಮಾಡ್ತಾ ಹೋದ್ರೆ ಎರಡು ಟ್ರೆಂಡ್ ಲೈನ್ ಸಿಗುತ್ತೆ. ಒಂದು ಟ್ರೆಂಡ್ ಲೈನ್ ರೈಸಿಂಗ್ ರೆಸಿಸ್ಟೆನ್ಸ್. ಇದು ರೆಸಿಸ್ಟೆನ್ಸ್ ಹೆಂಗೆ ಅಂದ್ರೆ ಒಂದೇ ಕಡೆ ಒಂದ್ ಲೈನ್ ಅಲ್ಲಿ ಹಾರಿಜಾಂಟಲ್ ರೆಸಿಸ್ಟೆನ್ಸ್ ಇಲ್ಲ, ಬಟ್ ರೈಸಿಂಗ್ ರೆಸಿಸ್ಟೆನ್ಸ್ ಇದೆ. ಹೋಗ್ತಾ ಹೋಗ್ತಾ ಕೆಳಗೆ ಹೋಗ್ತಾ ಇದೆ ಮಾರ್ಕೆಟ್, ಮೇಲೆ ಹೋಗ್ತಾ ಹೋಗ್ತಾ ಕೆಳಗೆ ಹೋಗ್ತಾ ಇದೆ. ರೈಸಿಂಗ್ ರೆಸಿಸ್ಟೆನ್ಸ್ ಅನ್ನೋದು. ಟ್ರೆಂಡ್ ಲೈನ್ ರೈಸಿಂಗ್ ಸಪೋರ್ಟ್ ಅಂದ್ರೆ ಮಾರ್ಕೆಟ್ ಒಂದೇ ಕಡೆ ಒಂದೇ ಹಾರಿಜಾಂಟಲ್ ಲೈನ್ ಸಪೋರ್ಟ್ ಇಲ್ಲ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಸಪೋರ್ಟ್ ಬರ್ತಾ ಇದೆ. ಅಂದ್ರೆ ಕೆಳಗೆ ಬೀಳ್ತಾ ಮೇಲಕ್ಕೆ ಹೋಗಿ ಕೆಳಗೆ ಬೀಳ್ತಾ ಸಪೋರ್ಟ್ ಸಿಗ್ತಾ ಇದೆ. ಅದು ಟ್ರೆಂಡ್ ಲೈನ್ ರೈಸಿಂಗ್ ಸಪೋರ್ಟ್ ಅನ್ನೋದು. ರೈಸಿಂಗ್ ರೆಸಿಸ್ಟೆನ್ಸ್ ಅಂದ್ರೆ ಏನಂದ್ರೆ ಮಾರ್ಕೆಟ್ ಮೇಲಕ್ಕೆ ಹೋಗ್ತಾ ಹೋಗ್ತಾ ಕೆಳಗೆ ಬರ್ತಾ ಇದೆ, ಅದು ರೈಸಿಂಗ್ ರೆಸಿಸ್ಟೆನ್ಸ್. ಯಾಕಂದ್ರೆ ರೆಸಿಸ್ಟೆನ್ಸ್ ಇದೆ ಇಲ್ಲಿ. ಮಾರ್ಕೆಟ್ ಮೇಲಕ್ಕೆ ಹೋಗಿ ಕೆಳಗೆ ಬರ್ತಾ ಮತ್ತೆ ಸಪೋರ್ಟ್ ಸಿಗ್ತಾ ಇದೆ, ಅದು ಟ್ರೆಂಡ್ ಲೈನ್ ರೈಸಿಂಗ್ ಸಪೋರ್ಟ್ ಅನ್ನೋದು. ಸೊ ಇಲ್ಲೇನಾಗಿದೆ ಅಂದ್ರೆ ಮಾರ್ಕೆಟ್ ಬ್ರೇಕ್ಔಟ್ ಟ್ರೈ ಮಾಡಿದೆ, ಫೇಕ್ ಔಟ್ ಟ್ರಾಪಿಂಗ್ ಬಯರ್ಸ್. ಇಲ್ಲಿ ಫೇಕ್ ಬ್ರೇಕ್ಔಟ್ ಆಗಿದೆ. ಯಾಕೆ ಫೇಕ್ ಬ್ರೇಕ್ಔಟ್ ಆಗಿದೆ, ಒಂದು ಕ್ಯಾಂಡಲ್ ಮೇಲೆ ಹೋಗಿ ಟ್ರೆಂಡ್ ಲೈನ್ ಮೇಲೆ ಹೋಗಿ ಮತ್ತೆ ಪುನಃ ವಾಪಸ್ ಕೆಳಗೆ ಬಂದಿದೆ. ಪುನಃ ವಾಪಸ್ ಮಾರ್ಕೆಟ್ ಝೋನ್ ಒಳಗಡೆ ಬಂದಿದೆ, ಈ ಕನ್ಸಾಲಿಡೇಷನ್ ಝೋನ್ ಒಳಗಡೆ ಬಂದು ಮತ್ತೆ ಟೆಸ್ಟಿಂಗ್ ಹೋಗಿ ಮತ್ತೆ ಇಲ್ಲಿ ಅಟೆಂಪ್ಟ್ ಟು ಬ್ರೇಕ್, ಇಲ್ಲಿ ಮತ್ತೆ ಬ್ರೇಕ್ಔಟ್ ಕೆಳಗಡೆ ಬ್ರೇಕ್ ಆಗಿದೆ. ರೈಸಿಂಗ್
ಟ್ರೆಂಡ್ ಲೈನ್ ರೈಸಿಂಗ್ ಸಪೋರ್ಟ್ ನ ಬ್ರೇಕ್ ಮಾಡಿದೆ, ಮತ್ತೆ ಮೇಲಕ್ಕೆ ಹೋಗಿ ಮತ್ತೆ ಪುನಃ ರೀಟೆಸ್ಟ್ ರೀಟೆಸ್ಟಿಗೆ ಬಂದು ಪುನಃ ಮೇಲಕ್ಕೆ ಇಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ಆಗಿ ಇಲ್ಲೇನಾಗಿದೆ ಕೊನೆಯಲ್ಲಿ ಇಲ್ಲಿ ಕೆಳಗಡೆ ತುಂಬಾ ಸಲ ರೈಸಿಂಗ್ ಟ್ರೆಂಡ್ ಲೈನ್ ರೈಸಿಂಗ್ ಸಪೋರ್ಟ್ ಕೆಳಗಡೆ ತುಂಬಾ ಸಲ ಕ್ಲೋಸಿಂಗ್ ಕೊಟ್ಟು ಇಲ್ಲೇನಾಗಿದೆ ಎನ್ಗಲ್ಫಿಂಗ್ ಬಾರ್ ಎಸ್ ಎ ರೀಟೆಸ್ಟ್ ಆಫ್ ದ ಬ್ರೋಕನ್ ಸಪೋರ್ಟ್. ಇಲ್ಲೊಂದು ಎನ್ಗಲ್ಫಿಂಗ್ ಬಾರ್ ಬಂದಿದೆ, ಈ ಸಪೋರ್ಟ್ ಬ್ರೇಕ್ ಆಗಿದೆ, ಮತ್ತೆ ರೀಟೆಸ್ಟ್ ಅಂದ್ರೆ ಈ ರೆಸಿಸ್ಟೆನ್ಸ್ ನ ಟೆಸ್ಟ್ ಮಾಡಿದೆ, ತುಂಬಾ ಸಲ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡಿ ಇಲ್ಲಿ ಎನ್ಗಲ್ಫಿಂಗ್ ಬಾರ್ ಎಸ್ ಎ ರೀಟೆಸ್ಟ್ ಆಫ್ ದ ಬ್ರೋಕನ್ ಸಪೋರ್ಟ್. ಈಗ ಸಪೋರ್ಟ್ ಬ್ರೇಕ್ ಆಗಿದೆಯಲ್ಲ, ಇದನ್ನ ಒಂದು ಎನ್ಗಲ್ಫಿಂಗ್ ಬಾರ್ ಟೆಸ್ಟ್ ಮಾಡಿದೆ. ಈ ರೆಸಿಸ್ಟೆನ್ಸ್ ಇವಾಗ ರೆಸಿಸ್ಟೆನ್ಸ್ ಸಪೋರ್ಟ್ ಇದೆ, ರೆಸಿಸ್ಟೆನ್ಸ್ ಆಗಿದೆ, ಅದನ್ನ ಎನ್ಗಲ್ಫಿಂಗ್ ಬಾರ್ ಟೆಸ್ಟ್ ಮಾಡಿ ಸೊ ಇಲ್ಲಿಂದ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಹೋಗಿದೆ. ರೈಸಿಂಗ್ ವೆಡ್ಜ್ ಅಂದೇನು ಅಂದ್ರೆ ಮಾರ್ಕೆಟ್ ಮೇಲೆ ಹೋಗ್ತಾ ಹೋಗ್ತಾ ರೆಸಿಸ್ಟೆನ್ಸ್ ಫೇಸ್ ಮಾಡಿ ಕೆಳಗೆ ಬರ್ತಾ ಇದೆ, ಮಾರ್ಕೆಟ್ ಕೆಳಗೆ ಹೋಗ್ತಾ ಹೋಗ್ತಾ ಸಪೋರ್ಟ್ ಫೇಸ್ ಮಾಡಿ ಮೇಲಕ್ಕೆ ಹೋಗ್ತಾ ಇದೆ. ಇಲ್ಲಿ ಬ್ರೇಕ್ಔಟ್ ಆಗಿದೆ, ಫೇಕ್ ಬ್ರೇಕ್ಔಟ್ ಟ್ರಾಪಿಂಗ್ ಬೈಯರ್ಸ್ ವಾಪಸ್ ಮತ್ತೆ ಕೆಳಗೆ ಬಂದು ಇಲ್ಲಿ ಬ್ರೇಕ್ಔಟ್ ಆಗಿದೆ. ರೈಸಿಂಗ್ ಸಪೋರ್ಟ್ ಲೈನ್ ಬ್ರೇಕ್ಔಟ್ ಆಗಿ ಈಗ ಸಪೋರ್ಟ್ ರೆಸಿಸ್ಟೆನ್ಸ್ ರೀಟೆಸ್ಟ್ ಮಾಡ್ತಾರೆ, ರೆಸಿಸ್ಟೆನ್ಸ್ ರೀಟೆಸ್ಟ್ ಮಾಡಿ ಇಲ್ಲಿ ಎನ್ಗಲ್ಫಿಂಗ್ ಬಾರ್ ಆಸ್ ಎ ರೀಟೆಸ್ಟ್ ಆಫ್ ದ ಬ್ರೋಕನ್ ಸಪೋರ್ಟ್ ಎನ್ಗಲ್ಫಿಂಗ್ ಬಾರ್ ಬಂದಿದೆ. ಇದು ರೆಸಿಸ್ಟೆನ್ಸ್ ನ ರೀಟೆಸ್ಟ್ ಮಾಡಿ ಮತ್ತೆ ಟ್ರೆಂಡ್ ಕಂಟಿನ್ಯೂ ಆಗಿದೆ, ಅಂದ್ರೆ ರಿವರ್ಸ್ ಟ್ರೆಂಡ್ ಏನಾಗಿದೆ ಚೇಂಜ್ ಆಗಿದೆ, ಸೊ ಟ್ರೆಂಡ್ ಬೇರಿಶ್ ಆಗಿದೆ. ಸೊ ಇಲ್ಲಿ ಹೈಟ್ ಇದೆಷ್ಟಿತ್ತು, ಹೈಟ್ ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಹೈಟ್ ಕೂಡ ಇದಕ್ಕೆ ಅಷ್ಟೇ ಹೈಟ್ ಇಲ್ಲಿ ಟಾರ್ಗೆಟ್ ಸಿಗುತ್ತೆ, ಅಷ್ಟೇ ಟಾರ್ಗೆಟ್ ಸಿಗುತ್ತೆ. ಇಲ್ಲಿ ಎಷ್ಟು ಹೈಟ್ ಇತ್ತು ಇನಿಷಿಯಲ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೈ ಲೋ ಫಾರ್ಮ್ ಆಗಿತ್ತಲ್ಲ, ಅವಾಗ ಎರಡು ಟ್ರೆಂಡ್ ಲೈನ್ ಗಳ ಮಧ್ಯೆ ಎಷ್ಟು ಹೈಟ್ ಇತ್ತು ಅಷ್ಟೇ ಹೈಟ್ ಇಲ್ಲಿ ಟಾರ್ಗೆಟ್ ಸಿಗುತ್ತೆ. ಮತ್ತೆ ಸ್ಟಾಪ್ ಲಾಸ್ ಟ್ರೆಂಡ್ ಲೈನ್ ಒಳಗಡೆ ಟ್ರೆಂಡ್ ಲೈನ್ ಮೇಲಿದೆ, ಸ್ಟಾಪ್ ಲಾಸ್ ರೈಸಿಂಗ್ ಸಪೋರ್ಟ್ ಟ್ರೆಂಡ್ ಲೈನ್ ಮೇಲಿದೆ, ಅಥವಾ ಎನ್ಗಲ್ಫಿಂಗ್ ಬಾರ್ ಬೇರಿಶ್ ಎನ್ಗಲ್ಫಿಂಗ್ ಬಾರ್ ಮೇಲ್ಗಡೆ ಸ್ಟಾಪ್ ಲಾಸ್ ಇಟ್ಟಿದ್ದಾರೆ, ಹೈ ಮೇಲೆ ಸ್ಟಾಪ್ ಲಾಸ್ ಇಟ್ಟಿದ್ದಾರೆ. ಸೊ ಫಾಸ್ಟ್ ಏನಾಯ್ತು, ಮಾರ್ಕೆಟ್ ಅಪ್ ಟ್ರೆಂಡ್ ಅಲ್ಲಿ ಇತ್ತು, ಹೈಯರ್ ಹೈ ಆಯ್ತು, ಈಗ ಲೋವರ್ ಲೋ ಆಯ್ತು, ಪುನಃ ಹೈಯರ್ ಹೈ ಆಗಿ ಇಲ್ಲಿ ಟ್ರೆಂಡ್ ಲೈನ್ ರೈಸಿಂಗ್ ರೆಸಿಸ್ಟೆನ್ಸ್ ಇಲ್ಲಿ ಬರ್ತಾನೆ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಮತ್ತೆ ಕೆಳಗೆ ಹೋಯ್ತು. ಸೊ ಪುನಃ ಇಲ್ಲಿ ಸಪೋರ್ಟ್ ಬಂದು ಫೇಕ್ ಬ್ರೇಕ್ಔಟ್ ಆಗಿದೆ, ಇಲ್ಲಿ ಬ್ರೇಕ್ಔಟ್ ಆಗಿ ಟ್ರೈ ಮಾಡಿದೆ, ಫೇಕ್ ಬ್ರೇಕ್ಔಟ್ ಆಗಿ ವಾಪಸ್ ಕೆಳಗೆ ಬಂದು ಇಲ್ಲಿ ಟ್ರೆಂಡ್ ಲೈನ್ ಕೆಳಗಡೆ ಕ್ಲೋಸಿಂಗ್ ಕೊಟ್ಟಿದೆ, ಮತ್ತೆ ರೀಟೆಸ್ಟ್ ಆಗಿ ಪುನಃ ಟ್ರೆಂಡ್ ಲೈನ್ ಕೆಳಗಡೆ ಕ್ಲೋಸಿಂಗ್ ಕೊಟ್ಟು ಪುನಃ ಲೋವರ್ ಹೈಗಳಾಗ್ತಾ ಇದೆ, ಇಲ್ಲಿ ಲೋವರ್ ಹೈಗಳಾಗಿ ಲೋವರ್ ಲೋಗಳಾಗ್ತಾ ಇದೆ, ಟ್ರೆಂಡ್ ಲೈನ್ ಕೆಳಗಡೆ ಪದೇ ಕ್ಲೋಸಿಂಗ್ ಕೊಟ್ಟು ಇಲ್ಲಿ ಫೈನಲ್ ಆಗಿ ಒಂದು ಬೇರಿಶ್ ಎನ್ಗಲ್ಫಿಂಗ್ ಬಾರ್ ಬಂದು ಇದನ್ನ ರೀಟೆಸ್ಟ್ ಮಾಡಿದೆ, ರೆಸಿಸ್ಟೆನ್ಸ್ ನ ರೀಟೆಸ್ಟ್ ಮಾಡಿ, ಸಪೋರ್ಟ್ ಇವಾಗ ರೆಸಿಸ್ಟೆನ್ಸ್ ಆಯ್ತು, ರೆಸಿಸ್ಟೆನ್ಸ್ ರೀಟೆಸ್ಟ್ ಮಾಡಿ ಮಾರ್ಕೆಟ್ ಕೆಳಗಡೆ ಹೋಗಿದೆ. Buyers lose enthusiasm as prices rise and the profits are diminished. ಯಾಕಂದ್ರೆ ಬೈಯರ್ಸ್ ಯಾಕೆ ಎಂಥೂಸಿಯಂ ಕಳ್ಕೊಂತಾರೆ ಅಂದ್ರೆ ಪ್ರೈಸಸ್ ಫಸ್ಟ್ ಸಪೋರ್ಟಿನ ಮೇಲಕ್ಕೆ ಹೋಯ್ತು, ಪುನಃ ವಾಪಸ್ ರೆಸಿಸ್ಟೆನ್ಸ್ ಇಂದ ಕೆಳಗೆ ಬಂದ್ಬಿಡ್ತಲ್ಲ, ಅದಕ್ಕೆ ಪ್ರೈಸಸ್ ರೈಸ್ ಅಂಡ್ ದ ಪ್ರಾಫಿಟ್ಸ್ ಆರ್ ಡಿಮಿನಿಶ್ಡ್, ಮತ್ತೆ ಪ್ರಾಫಿಟ್ ಕಡಿಮೆ ಆಗೋಯ್ತು, ಮೇಲಕ್ಕೆ ಹೋಯ್ತು ಮತ್ತೆ ಕೆಳಗೆ ಆಗೋಯ್ತು. Buyers lose enthusiasm as prices rise and the profits are diminished. Sellers begin to take control as buyers exhaust themselves. Sellers begin to take control as buyers exhaust themselves. Buyers ಏನಾಯ್ತು ಅಂದ್ರೆ ಸಪೋರ್ಟಿನ ಮೇಲಕ್ಕೆ ಹೋಗಿ ಪುನಃ ವಾಪಸ್ಸು ಕೆಳಗೆ ಬರ್ತಾ ಇದೆ, ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಬರ್ತಾ ಇದೆ, ಸಪೋರ್ಟ್ ಟ್ರೆಂಡ್ ಲೈನ್ ಇಂದ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಹೋಗಿ ವಾಪಸ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಸಪೋರ್ಟ್ ಟ್ರೆಂಡ್ ಲೈನ್ ವಾಪಸ್ ಬರ್ತಾದ್ರಿಂದ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ ಮತ್ತೆ ಪ್ರಾಫಿಟ್ಸ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಅವಾಗ ಸೆಲ್ಲರ್ಸ್ ಬಿಗಿನ್ ಟು ಟೇಕ್ ಕಂಟ್ರೋಲ್, ಬೈಯರ್ಸ್ ಎಕ್ಸಾಸ್ಟ್ ದೆಮ್ಸೆಲ್ಸ್. A more gradually sloping wedge sometimes leads to a gradual decline. A more gradually sloping wedge sometimes lead to a gradual decline, while a steep wedge could result in a sharp sell-off. A more gradually sloping wedge sometimes lead to a gradual decline, while a steep wedge could result in a sharp sell-off. The profit target is calculated by measuring the height of the wedge and extrapolating the distance between the breakdown point.
The profit target is calculated by measuring the height of the wedge and extrapolating the distance between the breakdown point. Stops are placed above the candlestick setup that validated the entry or above the upper trend line. Trailing stops helps in gaining logs if the target is hit. Exits are also based on overbought oscillators or moving average crossovers. The 2023 study by John Smith conducted by the Institute of Market Studies and titled Reversal Patterns in Technical Analysis found that rising wedges are 65% effective at predicting downward reversals. ಬೆಲೆಗಳು ಏರಿದಂತೆ ಖರೀದಿದಾರರು ಉತ್ಸಾಹ ಕಳೆದುಕೊಳ್ಳುತ್ತಾರೆ ಮತ್ತು ಲಾಭಗಳು ಕಡಿಮೆಯಾಗುತ್ತವೆ. ಖರೀದಿದಾರರು ತಮ್ಮನ್ನು ತಾವು ದಣಿದಂತೆ ಮಾರಾಟಗಾರರು ನಿಯಂತ್ರಣವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ಹೆಚ್ಚು ಕ್ರಮೇಣ ಇಳಿಜಾರಾದ ವೆಡ್ಜ್ ಕೆಲವೊಮ್ಮೆ ಕ್ರಮೇಣ ಕುಸಿತಕ್ಕೆ ಕಾರಣವಾಗುತ್ತದೆ, ಆದರೆ ಕಡಿದಾದ ವೆಡ್ಜ್ ತೀಕ್ಷ್ಣವಾದ ಮಾರಾಟಕ್ಕೆ ಕಾರಣವಾಗಬಹುದು. ಹೆಚ್ಚು ಕ್ರಮೇಣ ಇಳಿಜಾರಾದ ವೆಡ್ಜ್ ಕೆಲವೊಮ್ಮೆ ಕ್ರಮೇಣ ಕುಸಿತಕ್ಕೆ ಕಾರಣವಾಗುತ್ತದೆ, ಆದರೆ ಕಡಿದಾದ ವೆಡ್ಜ್ ತೀಕ್ಷ್ಣವಾದ ಮಾರಾಟಕ್ಕೆ ಕಾರಣವಾಗಬಹುದು. ವೆಡ್ಜ್ನ ಎತ್ತರವನ್ನು ಅಳೆಯುವ ಮೂಲಕ ಮತ್ತು ಆ ಅಂತರವನ್ನು ಸ್ಥಗಿತ ಬಿಂದುವಿನ ಕೆಳಗೆ ಎಕ್ಸ್ಟ್ರಾಪೊಲೇಟ್ ಮಾಡುವ ಮೂಲಕ ಲಾಭದ ಗುರಿಯನ್ನು ಲೆಕ್ಕಹಾಕಲಾಗುತ್ತದೆ. ಪ್ರವೇಶವನ್ನು ಮೌಲ್ಯೀಕರಿಸಿದ ಕ್ಯಾಂಡಲ್ಸ್ಟಿಕ್ ಸೆಟಪ್ನ ಮೇಲೆ ಅಥವಾ ಮೇಲಿನ ಟ್ರೆಂಡ್ ಲೈನ್ನ ಮೇಲೆ ನಿಲ್ದಾಣಗಳನ್ನು ಇರಿಸಲಾಗುತ್ತದೆ. ಗುರಿಯನ್ನು ತಲುಪಿದರೆ ಹಿಂದುಳಿದ ನಿಲ್ದಾಣಗಳು ಲಾಗ್ಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ನಿರ್ಗಮನಗಳು ಓವರ್ಬಾಟ್ ಆಸಿಲೇಟರ್ಗಳು ಅಥವಾ ಚಲಿಸುವ ಸರಾಸರಿ ಕ್ರಾಸ್ಓವರ್ಗಳನ್ನು ಸಹ ಆಧರಿಸಿವೆ. ಜಾನ್ ಸ್ಮಿತ್ ಅವರ 2023ರ ಅಧ್ಯಯನವು ಇನ್ಸ್ಟಿಟ್ಯೂಟ್ ಆಫ್ ಮಾರ್ಕೆಟ್ ಸ್ಟಡೀಸ್ ನಡೆಸಿದ ಮತ್ತು ರಿವರ್ಸಲ್ ಪ್ಯಾಟರ್ನ್ಸ್ ಇನ್ ಟೆಕ್ನಿಕಲ್ ಅನಾಲಿಸಿಸ್ ಎಂಬ ಶೀರ್ಷಿಕೆಯೊಂದಿಗೆ ಏರುತ್ತಿರುವ ವೆಡ್ಜ್ಗಳು ಕೆಳಮುಖ ಹಿಮ್ಮುಖಗಳನ್ನು ಊಹಿಸುವಲ್ಲಿ 65% ಪರಿಣಾಮಕಾರಿ ಎಂದು ಕಂಡುಹಿಡಿದಿದೆ.